ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಅದು ಧರ್ಮಸ್ಥಳದಲ್ಲಿ ತಗೊಂಡೋಗಿ ಬ್ಲಾಸ್ಟ್ ಮಾಡಬೇಕಾಗಿತ್ತು ಅನ್ನೋಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಿತ್ತು ಮುನ್ನೆಲೆ. ಸರ್, ಇದು ಎಲ್ಲಾನು ಈಗ ಏನಲ್ಲ ಎನ್ಐಎ ತನಿಖೆ ಏನು ಮಾಡ್ಬೇಕು ಇದನ್ನ ಒಮ್ಮೆ ಕ್ಲಿಯರ್ ಮಾಡ್ರಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನ ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡ್ಲಿ. ಎನ್ಐಎದಿಂದ ಏನು ಬಾಂಬ್ ಬ್ಲಾಸ್ಟ್ ಏನು ಅವ್ರು ನಮ್ಮ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ ಆ ಬ್ರದರ್ಸ್ರದ್ದು ಏನನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನನ್ನೋದು ಗೊತ್ತಾಗ್ತದೆ. ಎಲ್ಲಾ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಚಲೋ ಹೋಗ್ಲಿ, ಒಳ್ಳೇದಲ್ಲ. ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದೈತೆ ಅಂತ ಚಲೋ. ಅವ್ರು ಹಿಂದೂ ಧರ್ಮವನ್ನ ನಂಬ್ಲಾಕತ್ತಾರ, ಮಂಜುನಾಥೇಶ್ವರ ನಂಬ್ಲಾಕತ್ತಾರ ಅಂದ್ರೆ ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅದು. ಬರೀ ನಕಲಿ ಜಾತಿ ಆತಿದ್ರು, ಹಳ್ಳಿ ಮಳ್ಳಿ ಮಸೀದಿಗೆ ಹೋಗ್ತಿದ್ರು, ದರ್ಗಾಕ್ಕೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಿದ್ರು. ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ತಗೋತಾರಂದ್ರೆ ನಾ ಕಾಂಗ್ರೆಸ್ನ ಯಾವ್ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ, ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಬರಲಿ, ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ. ಹೆಂಗೆ ಇವ್ರು ಹೋಗ್ಲಕತ್ತಾರಲ್ಲ, ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ರು, ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದು ಬಿಟ್ರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರ ಹಾಕೋತಾರ. ಶರ್ಟ್ ಮೇಲೆ ನಾ ಹಿಂದೂ ಅಂತ ತೋರಿಸಲಿಕ್ಕೆ ಜನವಾರ ಹಾಕೋತಾರ. ಹಂಗ ಕಾಲ ಬರ್ಲಾಕತ್ತ ದೇಶದಲ್ಲಿ. ಯಾಕಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ ಮಾತು ಇವತ್ತು ಸತ್ಯ ಆಗ್ಲಕತ್ತದ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವದಾಗೆ ಮಾಂಸಾಹಾರವನ್ನು ಸ್ವೀಕರಿಸದೆ ಧರ್ಮಸ್ಥಳಕ್ಕೆ ಹೋಗಲಿ ಅಂತ ನಾನು ಅವರಿಗೂ ಸಹ ವಿನಂತಿ ಮಾಡ್ಕೊತೀನಿ.